ನಮಸ್ಕಾರ ಸರ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇರ್ ಟ್ರಾನ್ಸ್ಫರ್ ಸಫಾರಿ, ವೆಲ್ಕಮ್ ಟು ಫ್ರೀಡಮ್ ಸೀರೀಸ್ ರಿಸಲ್ಟ್ ನಂಬರ್ 12. ಇವರ ಹೆಸರು ರಾಫಿ ಅಂತಲ್ಲ. ನೋಡಿ, ಇವರ ಬಿಫೋರ್ ಫೋಟೋನ ತೋರಿಸ್ತಾ ಇದ್ದೇನೆ. ಬಿಫೋರ್ ಫೋಟೋದಾಗ ಕಾಣುವ ನಿಮಗೆ ಒಂದು ಅಂದಾಜಾಗಿ ತುಂಬ ಡೋನರ್ ವೀಕ್ ಇದೆ, ಬಟ್ ಫುಲ್ ಹೆಡ್ ಬಾಲ್ನೆಸ್ ಇದೆ. ಇವರಿಗೆ ಡಾಕ್ಟ್ರ್ ಏನು ಮಾಡಿದೆ ಅಂದರೆ 3000 ಗ್ರಾಫ್ಟ್ ಸ್ವಲ್ಪ ಹೇರ್ ಲೈನ್ ಮೇಲೆ ಮಾಡಿಟ್ರು ಆ್ಯಂಡ್ ಕ್ರೌನ್ ಏರ್ ಸರ್ಜರಿ ಮಾಡಿಲ್ಲ. ಇವಾಗ ಸರ್ಜರಿ ಮಾಡಿ 3 ವರ್ಷ 7 ತಿಂಗಳು ಕಂಪ್ಲೀಟ್ ಆಯಿತು ಅಂತ ತೋರಿಸ್ತಾ ಇದ್ದೀನಿ. ಇವರ ರಿಸಲ್ಟ್ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದಕ್ಕೆ ಕಾಣುವ ನಿಮಗೆ ಡೌಟ್ ಬರುತ್ತೆ, ಫ್ರಂಟ್ ಏರಿಯಾ ಮಾತ್ರ ಸರ್ಜರಿ ಮಾಡಿದೆ, ಕ್ರೌನ್ ಏರಿಯಾ ಸರ್ಜರಿ ಮಾಡಿಲ್ಲ, ಹೇಗೆ ರಿಸಲ್ಟ್ ಬಂತು? ಸೊ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಇವರು. ಡರ್ಮಾ ರೋಲರಿಂಗ್ ಕರೆಕ್ಟಾಗಿ ಕ್ರೌನ್ ಏರಿಯಾ ಮಾಡಿದರು, ಜೊತೆಗೆ ಮೆಡಿಸಿನ್ಸ್ ಯೂಸ್ ಮಾಡಿದರು. ಕ್ರೌನ್ ಏರಿಯಾದಲ್ಲಿ ಬೈ ಮೆಡಿಸಿನ್ಸ್ ಆ್ಯಂಡ್ ಟ್ರೀಟ್ಮೆಂಟಿಂದ ಹೇರ್ ಬಂತು, ಫ್ರಂಟಲ್ಲಿ ಸರ್ಜರಿ ಮಾಡಿದರು. ಇವರು ಇವಾಗ ಏನು ಮಾಡಿದ್ದಾರೆ, ಅವರಿಗೆ ಸೆಕೆಂಡ್ ಸೆಟ್ಟಿಂಗ್ ಮಾಡು, ಸ್ವಲ್ಪ ಹೇರ್ ಲೈನ್ನ ಒಂದು ಫಿಂಗರ್ ಕೆಳಗಡೆ ಇಳಿಸಿ ಸೈಡ್ ಲೋಕಲ್ ಕರೆಕ್ಷನ್ ಮಾಡಿ ಸೆಕೆಂಡ್ ಸೆಟ್ಟಿಂಗ್ ಮಾಡಿಕೊಂಡ್ರು. ಒಂದು 7 ಗ್ರೇಡ್ ಪೇಷಂಟಿಗೆ ಬೈ ಮೆಡಿಸಿನ್ಸಲ್ಲಿ ಕ್ರೌನ್ ಏರಿಯಾ ಬರುವುದು ಅಷ್ಟು ಈಸಿ ಏನಲ್ಲ, ತುಂಬ ಹಾರ್ಡ್ ವರ್ಕಿಂಗ್ ಜಾಬ್. ಸೊ ಈ ರಿಸಲ್ಟ್ ನಿಮಗೆ ಇಷ್ಟ ಆಯಿತು ಅಂತ ಗ್ರಹಿಸ್ತಾ ಇದ್ದೇನೆ. ನೆಕ್ಸ್ಟ್ ಬರ್ತಾ ಇದೆ 13ನೇ ರಿಸಲ್ಟ್. ಸ್ಟೇ ಟ್ಯೂನ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.